ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು ಮೊದಲನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕರ್ಮ ಸನ್ಯಾಸದ ಅರ್ಥ ಕರ್ಮಗಳನ್ನು ಸ್ವರೂಪತಃ ಬಿಟ್ಬಿಡೋದಾ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ತಾ ಇದ್ವಿ. ಅಲ್ಲಿ ಸ್ವರೂಪತಃ ಬಿಟ್ಬಿಡೋದಲ್ಲ, ಕರ್ಮ ಸನ್ಯಾಸದ ಅರ್ಥ ಏನು ಅಂತಂದರೆ, ಕರ್ಮಗಳಲ್ಲಿ ಕರ್ತೃತ್ವದ ಅಭಿಮಾನ, ನಾನು ಮಾಡ್ತಾ ಇದ್ದೀನಿ, ನನ್ನಿಂದ ಅಥವಾ ನಾನೇ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಅಭಿಮಾನ ಇರುತ್ತಲ್ಲ, ಅದರ ರಹಿತನಾಗಿ ಗುಣಗಳೇ ಗುಣಗಳಲ್ಲಿ ವರ್ತನೆ ಮಾಡ್ತಾ ಇದೆ ಅಂತ ನಾವು ತಿಳ್ಕೋಬೇಕು ಅಂತಲೂ ತಿಳ್ಕೊಂಡಿದ್ವಿ. ಈ ವಿಷಯದ ಬಗ್ಗೆ 3ನೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಅದು ಯಾವ ಶ್ಲೋಕ ಅಂತಂದರೆ ತತ್ವವಿತ್ತು ಮಹಾಬಾಹೋ ಅಂತ ಬರುತ್ತಲ್ಲ, ಆ ಶ್ಲೋಕ. ಅದರಲ್ಲಿ ಏನು ಹೇಳಿದ್ದಾನೆ ಭಗವಂತ? ಗುಣ ವಿಭಾಗ ಮತ್ತು ಕರ್ಮ ವಿಭಾಗದ ತತ್ವವನ್ನು ತಿಳ್ಕೊಂಡಿರುವಂತಹ ಜ್ಞಾನಯೋಗಿ ಸಂಪೂರ್ಣವಾಗಿ ಗುಣಗಳೇ ಗುಣಗಳಲ್ಲಿ ವರ್ತಿಸ್ತಾ ಇದೆ ಅಂತ ತಿಳ್ಕೊಂಡು ಅದರಲ್ಲಿ ಆಸಕ್ತನಾಗೋದಿಲ್ಲ. ಆ ಕೆಲಸಗಳು ಏನು ನಡೀತಾ ಇದೆಯೋ ಅದ್ರ ಬಗ್ಗೆ ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ? ತಾನೇನು ಮಾಡ್ತಾ ಇಲ್ಲ ಅನ್ನೋದು ಅವನಿಗೆ ಕನ್ಫರ್ಮ್ ಆಗಿ ಗೊತ್ತಾಗಿರುತ್ತೆ. ಆ ಗುಣಗಳೇ ಗುಣಗಳಲ್ಲಿ ವರ್ತಿಸ್ತಾ ಇದೆ ಅನ್ನೋದು ಕೂಡ ಅವನಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅದೇ ರೀತಿ ನಿರಂತರ ಪರಮಾತ್ಮನ ಸ್ವರೂಪದಲ್ಲಿ ಏಕೀಭಾವದಿಂದ ಸ್ಥಿತನಾಗಿರೋದು ಅಂದರೆ ಭಗವಂತನ ಸ್ವರೂಪದಲ್ಲಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು ಅದರಲ್ಲೇ ಯಾವಾಗಲೂ ಮುಳುಗಿರೋದು, ಮತ್ತು ಯಾವಾಗಲೂ ಕೂಡ ಎಲ್ಲ ಕಡೆ ಆ ಬ್ರಹ್ಮ ದೃಷ್ಟಿಯನ್ನು ಇರಿಸೋದು, ಎಲ್ಲ ಕಡೆ ಆ ಭಗವಂತನೇ ಇದ್ದಾನೆ ಅನ್ನೋದನ್ನು ತಿಳ್ಕೊಳ್ಳೋದು. ಇದರ ಬಗ್ಗೆ 4ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಯಾವ ಶ್ಲೋಕ ಅದು ಅಂತಂದರೆ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಅಂತ ಬರುತ್ತಲ್ಲ, ಆ ಶ್ಲೋಕ. ಅದರಲ್ಲಿ ಏನು ಹೇಳಿದಾನೆ? ಯಾವ ಯಜ್ಞದಲ್ಲಿ ಅರ್ಪಣೆ ಅಥವಾ ಸ್ರುವ ಇದೆಲ್ಲ ಬ್ರಹ್ಮನೇ ಆಗಿದೆಯೋ, ಮತ್ತು ಅವನ ಮಾಡೋದಕ್ಕೆ ಬೇಕಾಗಿರುವಂತಹ ದ್ರವ್ಯ ಇದೆಯಲ್ಲ ಅದು ಕೂಡ ಬ್ರಹ್ಮವಾಗಿದೆಯೋ, ಮತ್ತು ಬ್ರಹ್ಮರೂಪನಾದ ಕರ್ತೃವಿನ ಮೂಲಕ ಬ್ರಹ್ಮರೂಪವಾದ ಅಗ್ನಿಯಲ್ಲಿ ಆಹುತಿಯನ್ನು ಕೊಡುವ ಅಂತಂದರೆ, ಈಗ ನಾವು ಮಾಡುವಂತಹ ಯಜ್ಞನೂ ಭಗವಂತನೇ. ಆ ಯಜ್ಞದಲ್ಲಿ ಹವನ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಲ್ವಾ, ಆ ವಸ್ತುಗಳು ದ್ರವ್ಯಗಳು ಅಂತ ಹೇಳ್ತೀವಲ್ವ, ಅದು ಕೂಡ ಬ್ರಹ್ಮ. ಮಾಡ್ತಾ ಇರೋನು ಬ್ರಹ್ಮ. ಆ ಅಗ್ನಿ ಕೂಡ, ಆಹುತಿ ಕೊಡುವಂಥ ಅಗ್ನಿ ಅದು ಕೂಡ ಬ್ರಹ್ಮ. ಆ ಕ್ರಿಯೆ ಕೂಡ ಬ್ರಹ್ಮವಾಗಿದೆಯೋ, ಆ ಬ್ರಹ್ಮದಲ್ಲಿ ಸ್ಥಿತನಾಗಿರುವಂತಹ ಯೋಗಿಯ ಮೂಲಕ ಪಡೆಯೋದಕ್ಕೆ ಯೋಗ್ಯವಾದ ಫಲ ಕೂಡ ಬ್ರಹ್ಮನೇ ಆಗಿದೆ ಅನ್ನೋದನ್ನ ಹೇಳಿದಾನೆ. ಅಂದರೆ ಎಲ್ಲವೂ ಬ್ರಹ್ಮ. ಬ್ರಹ್ಮ ಅಂತಂದರೆ ಇಲ್ಲಿ ಭಗವಂತ ಅಂತ ಅರ್ಥ. ಎಲ್ಲ ಕಡೆನೂ ಅವನೇ ಇದ್ದಾನೆ, ಎಲ್ಲವೂ ಅವನೇ ಅನ್ನೋದನ್ನ ಆ ಒಂದು ಶ್ಲೋಕದಲ್ಲಿ ಹೇಳಿದ್ದಾನೆ. ಇಲ್ಲಿ ಇದೇ ಜ್ಞಾನ ಯೋಗ ಅಂತ ಹೇಳಿರೋದು, ಇದೇ ಕರ್ಮ ಸನ್ಯಾಸ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಆ ಭಗವಂತನಲ್ಲಿ ತನ್ನನ್ನು ತಾನು ಇಟ್ಕೊಂಡು ಸ್ಥಿತನಾಗೋದು, ಮತ್ತು ಎಲ್ಲ ಕಡೆನೂ ಕೂಡ ಬ್ರಹ್ಮನನ್ನು ನೋಡೋದು. ತನ್ನಲ್ಲೂ ಭಗವಂತ, ತನ್ನ ಹೊರಗಡೆನೂ ಭಗವಂತ, ಎಲ್ಲ ಕಡೆ ಬ್ರಹ್ಮಮಯವಾಗೋದು ಅಂತ ಹೇಳ್ತಾರಲ್ಲ, ಅದನ್ನು ಜ್ಞಾನಯೋಗ ಅಂತ ಹೇಳಿದ್ದಾರೆ. ಅದೇ ಕರ್ಮ ಸನ್ಯಾಸ ಅಂತಲೇ ಕರೆದಿದ್ದಾರೆ. 4ನೇ ಅಧ್ಯಾಯದಲ್ಲಿ ಈ ರೀತಿಯಿಂದನೇ ಜ್ಞಾನಯೋಗವನ್ನು ಪ್ರಶಂಸೆ ಮಾಡಿದ್ದಾನೆ. ಮತ್ತು ಅದರ ಆಧಾರದ ಮೇಲೇ ಅರ್ಜುನನ ಈ ಪ್ರಶ್ನೆ ಇರೋದು ಇವಾಗ. ಅಂದರೆ ನೀನು ಕರ್ಮ ಸನ್ಯಾಸದ ಬಗ್ಗೆನೂ ಹೇಳಿದೆ, ಈಗ ಕರ್ಮಯೋಗದ ಬಗ್ಗೆನೂ ಹೇಳ್ತಾ ಇದೆಯಾ ಅಂತ ಹೇಳ್ತಾನಲ್ಲ. 4ನೇ ಅಧ್ಯಾಯದಲ್ಲಿ ಏನು ವಿಷಯಗಳನ್ನು ಹೇಳಿದನೋ ಅದರ ಆಧಾರದ ಮೇಲೆ ಅರ್ಜುನ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಭಗವಂತ ಇಲ್ಲಿ ಅರ್ಜುನನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಸನ್ಯಾಸ ಮತ್ತು ಕರ್ಮಯೋಗ ಎರಡನ್ನೂ ಕೂಡ ಶ್ರೇಯಸ್ಕರ ಅಂತ ಹೇಳಿದ್ದಾನೆ. ಮತ್ತು 4 ಮತ್ತು 5ನೇ ಶ್ಲೋಕದಲ್ಲಿ ಇದೇ ಸನ್ಯಾಸವನ್ನು ಸಾಂಖ್ಯ ಅಂತ, ಮತ್ತು 6ನೇ ಶ್ಲೋಕದಲ್ಲಿ ಇದನ್ನೇ ಸನ್ಯಾಸ ಅಂತ ಹೇಳಿ ಅದನ್ನು ಸ್ಪಷ್ಟಪಡಿಸಿದ್ದಾನೆ. ಇಲ್ಲಿ ಕರ್ಮ ಸನ್ಯಾಸದ ಅರ್ಥ ಸಾಂಖ್ಯಯೋಗ ಅಂತ ಅರ್ಥ, ಅಥವಾ ಜ್ಞಾನಯೋಗ ಅಂತ ತಿಳ್ಕೋಬೇಕು. ಕರ್ಮ ಸನ್ಯಾಸ ಅಂತಂದ್ರೇ ಜ್ಞಾನಯೋಗ ಅಂತ ಅರ್ಥ. ಸ್ವರೂಪತಃ ಕರ್ಮಗಳನ್ನು ಬಿಡುವಂಥದ್ದಲ್ಲ, ತ್ಯಾಗ ಮಾಡುವಂಥದ್ದಲ್ಲ. ಇದಲ್ಲದೆ ಭಗವಂತನ ಮತದಲ್ಲಿ ಕರ್ಮಗಳು ಸ್ವರೂಪತಃ ತ್ಯಾಗ ಮಾಡಿದ್ರಿಂದ ಶ್ರೇಯಸ್ ಅನ್ನೋದು ಆಗೋದಿಲ್ಲ. ಅಂದರೆ ನಾವೇನು ಕೆಲಸ ಮಾಡದೆ ಸುಮ್ಮನೆ ಇದ್ಬಿಡ್ತೀವಿ ಅಂತಂದರೆ ಅದರಿಂದ ಶ್ರೇಯಸ್ ಆಗೋದಿಲ್ಲ ಅನ್ನೋದನ್ನ ಭಗವಂತನೇ ಸ್ವಯಂ 3ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಹೇಳಿದಾನವನು. ಏನು ಹೇಳಿದಾನೆ? ನ ಕರ್ಮಣ ಮನಾರಂಭ ಅಂತಂದು ಒಂದು ಶ್ಲೋಕ ಇದೆಯಲ್ಲ, ಅದರಲ್ಲಿ
ಅದರಲ್ಲಿ ಏನು ಹೇಳಿದಾನೆ ಅವನು, ಮನುಷ್ಯ ಕರ್ಮಗಳನ್ನು ಮಾಡದೆ ಅಂದರೆ ಏನು, ಯಾವುದೇ ಕರ್ಮಗಳನ್ನು ಮಾಡದೆ ನಿಷ್ಕರ್ಮತೆಯನ್ನು ಅಂದರೆ ಯೋಗ ನಿಷ್ಠೆಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅವನು ಕೇವಲ ಕರ್ಮಗಳ ತ್ಯಾಗ ಮಾತ್ರದಿಂದ ಸಿದ್ಧಿ ಅಂತಂದರೆ ಸಾಂಖ್ಯ ನಿಷ್ಠೆಯನ್ನು ಕೂಡ ಅವನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಲ್ಲಿ ಕರ್ಮವನ್ನು ಕಂಪ್ಲೀಟಾಗಿ ನಾನು ಮಾಡಿದೆ, ಏನೂ ಕೆಲಸ ಮಾಡೋದಿಲ್ಲಪ್ಪ, ಯಾಕಂದರೆ ನನಗೆ ಬಂಧನ ಅನ್ನೋದಾಗ್ಬಿಡುತ್ತೆ, ಅದರಿಂದ ಏನಾದರೂ ಒಂದು ಫಲಗಳು ಬಂದ್ಬಿಡುತ್ತೆ, ನಾನು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಏನೂ ಕೆಲಸ ಮಾಡಿದೆ ಅಂತಂದರೆ, ಆ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇದ್ದರೂ ಕೂಡ ಅದರಿಂದ ಅವನು ಸಾಂಖ್ಯ ನಿಷ್ಠೆಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ವಯಂ ಭಗವಂತನೇ ಅದರಲ್ಲೂ ಕೂಡ ಹೇಳಿದ್ದಾನೆ. ನೋಡಿ ಎಷ್ಟು ವಿಷಯಗಳನ್ನು ಹೇಳಿದ್ದಾನೆ. ಇನ್ನೂ ಕೆಲವೊಂದು ಶ್ಲೋಕಗಳಲ್ಲಿ ಏನು ಹೇಳಿದ್ದಾನೆ ಇದ್ರ ಬಗ್ಗೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.